ಧಾರವಾಡದ ಲಕ್ಷ್ಮೀ ಸಿಂಗನಕೇರಿಯ ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ಈ ವರ್ಷವೂ ಜಾತ್ರಾ ಮಹೋತ್ಸವವನ್ನು ಭವ್ಯವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಪವಿತ್ರ ಕಾರ್ಯಕ್ರಮವನ್ನು ಮಾಕಡವಾಲೆ ಬಂಧುಗಳು ಹಾಗೂ ಮುತ್ತುರಾಜ್ ಮಾಕಡವಾಲೆ ಹಾಗೂ ಮಾರುತಿ ಮಾಕಡವಾಲೆ ಅವರ ನೇತೃತ್ವದಲ್ಲಿ ಸಜ್ಜುಗೊಳಿಸಲಾಯಿತು. ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ದೇವಿಯ ಅನುಗ್ರಹ ಹಾಗೂ ಆಶೀರ್ವಾದಕ್ಕೆ ಪಾತ್ರರಾದರು. ನಮ್ಮ ಮುತ್ತುರಾಜ್ ಅಣ್ಣವ್ರ ಬಗ್ಗೆ ಅಂತೂ ನಾವು ಹೇಳೋದೇ ಬೇಕಾಗಿಲ್ಲ. ನಾವು ಸುಮಾರು ಒಂದು 10 ವರ್ಷದಿಂದ ಕೂಡ ಇವ್ರನ್ನ ಹತ್ತಿರದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಇವರು ಈ ರೀತಿ ಸಂಘಟನೆಯ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಚಟುವಟಿಕೆಗಳಾಗಿರ್ಬೋದು ಇವನ್ನೆಲ್ಲ ಭಾಗವಹಿಸಿಕೊಂಡು ಬಹಳ ಒಂದು ಉನ್ನತ ಮಟ್ಟದಲ್ಲಿ ಸಮಾಜದಲ್ಲಿ ಬೆಳೆದಿದ್ದಾರೆ. ಅಂತ ಒಂದು ಸಮುದಾಯದಿಂದ ಬಂದು ಈ ರೀತಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಅಂಬೇಡ್ಕರ್ ಅವರು ಏನು ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದನ್ನ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ, ಕೃತಜ್ಞರಾಗಿರಬೇಕಾಗುತ್ತೆ. ಆ ಸಂವಿಧಾನದ ಅಡಿಯಲ್ಲಿ ನಮಗೆಲ್ಲ ರಕ್ಷಣೆ ಸಿಕ್ಕಿದೆ. ಇವತ್ತು ನಾವೆಲ್ಲರೂ ಒಂದು ಮುಖ್ಯವಾಹಿನಿಗೆ ಬಂದಿದ್ದೇವೆ. ಈ ರೀತಿ ನಮ್ಮ ಸಮುದಾಯದವರು ಒಂದು ಹೆಸರುವಾಸಿ ಆಗಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ದಸರಾ ಉತ್ಸವವನ್ನು ಮಾಡಿದ್ದಾರೆ. ಇದಕ್ಕೋಸ್ಕರ ನನ್ನನ್ನು ಅಷ್ಟು ದೂರದಿಂದ ಇಲ್ಲಿ ಕರೆಸಿ ಬರಲೇಬೇಕು ಅಂತ ಹೇಳಿ ನನ್ನನ್ನು ಇವತ್ತು ಸನ್ಮಾನ ಕೂಡ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಆಯೋಜಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಮತ್ತು ಇದೇ ರೀತಿಯಾಗಿ ಸಮುದಾಯದ ಹೆಮ್ಮೆಯನ್ನು ಹೆಚ್ಚುಪಡಿಸುವಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ವರ್ಷದಿಂದ ನಾನು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂದು ನನ್ನ ಒಂದೇ ನಿಮಿಷದ ಅನಿಸಿಕೆಗಳನ್ನ ಹೇಳಬೇಕಂದ್ರೆ ನನ್ನ ಆತ್ಮೀಯ ರಾಜ್ಯ ನಾಯಕ ಮುತ್ತುರಾಜ್ ಮಕ್ಕಡವಾಲ್ ಅವರು ವಿಶೇಷವಾದ ಕಾರ್ಯಕ್ರಮವನ್ನು ಸದಾ ವರ್ಷ ಹಮ್ಮಿಕೊಂಡು ಬಂದಿದ್ದಾರೆ. ನಾವು ಬೇರೆ ಬೇರೆ ಕಡೆ ಅತ್ಯಂತ ವಿಜೃಂಭಣೆಯಿಂದ ನಡೀತಿರುವ ದಸರಾ ಮಹೋತ್ಸವ ಕಾರ್ಯಕ್ರಮ ನೆನಪಾಗಬೇಕು. ಆ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಮುತ್ತುರಾಜ್ ಮಕ್ಕಡವಾಲ್ ಅವರು, ಅವ್ರ ಮಕ್ಕಳು, ಅವ್ರ ಸೋದರರು, ಅವ್ರ ಪೂರ್ತಿ ಕುಟುಂಬದವರು ನೆರವೇರಿಸಿಕೊಂಡು ಬಂದಿದ್ದಾರೆ. ಅವರಿಗೆ ತಾಯಿ ಮಾರಿಕಾಂಬನ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ನನ್ನ ಮಾತು ವಿರಾಮ ಹೇಳುವ ಪೂರ್ವದಲ್ಲಿ ಎಲ್ಲರಿಗೂ ದಸರಾ ಮಹೋತ್ಸವದ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ರೀತಿ ಪ್ರತಿ ವರ್ಷ ನನ್ನ ಸ್ನೇಹಿತ ಮುತ್ತುರಾಜ್ ಮಾಕಡವಾಲೆ ಅವ್ರು ಮಾಡ್ತಾರಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಇಂಥ ಒಬ್ಬ ಸ್ನೇಹಿತ ನಮಗಂತೇಳಿ ಅಪ್ರಿಷಿಯೇಟ್ ಮಾಡ್ಬೇಕು, ನಾವು ಒಪ್ಪಬೇಕು ಅದನ್ನ. ಅವ್ರ ಸಂಘಟನಾ ಶಕ್ತಿ ಮತ್ತು ಒಂದು ಒಳ್ಳೆಯ ಶಕ್ತಿ ದೇವರವ್ರಿಗೆ ಕೊಟ್ಟಿದ್ದಾನೆ ಮತ್ತು ಲಕ್ಷ್ಮಿ ಆಶೀರ್ವಾದನೂ ದೇವರು ಕೊಟ್ಟಿದ್ದಾನೆ ಅವರಿಗೆ. ಇದು ಇನ್ನೂ ಹೆಚ್ಚಾಗಲಿ, ಇವೆರಡೂ ಇನ್ನೂ ಹೆಚ್ಚಾಗಲಿ ಅವರಿಗೆ.
ಆ ದೇವಿ ಇನ್ನೂ ಹೆಚ್ಚಿನ ಒಂದು ಆಶೀರ್ವಾದನ ಅವರಿಗೆ ಕರುಣಿಸಲಿ ಅಂತೇಳಿ ದಸರಾ ಹಬ್ಬದ ಶುಭಾಶಯಗಳನ್ನ ಇಲ್ಲಿ ಬಂದಂತ ಎಲ್ಲರಿಗೂ ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಭಕ್ತರ ಜೊತೆಗೆ ಜನಪ್ರಿಯ ರಾಜಕೀಯ ನಾಯಕರು, ಗಣ್ಯರು, ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಗೆ ನಮನ ಸಲ್ಲಿಸಿದರು. ಈ ಜಾತ್ರಾ ಸಂದರ್ಭದಲ್ಲಿಯೇ ಸಮಾಜ ಸೇವೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಗಣ್ಯಾತಿಗಣ್ಯರನ್ನು, ಮಠಾಧೀಶರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಗಣ್ಯರು ಮಾತನಾಡುತ್ತಾ, ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮುದಾಯವನ್ನು ಒಂದೆಡೆ ತರುತ್ತವೆ. ಮುತ್ತುರಾಜ್ ಮಾಕಡವಾಲೆ ಹಾಗೂ ಮಾರುತಿ ಮಾಕಡವಾಲೆ ಬಂಧುಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಉತ್ಸಾಹದಿಂದ ಈ ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಬಂದಂತ ಅತಿಥಿಗಳು, ಗಣ್ಯರು, ಹಿರಿಯರು, ಮಾಕಡವಾಲೆ ಬಂಧುಗಳು ಸೇರಿದಂತೆ ಅನೇಕರು ಈ ಜಾತ್ರಾ ಮಹೋತ್ಸವಕ್ಕೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಜಾತ್ರಾ ಉತ್ಸವವನ್ನು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹುಬ್ಳಿ ಧಾರವಾಡದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಇವತ್ತು ಈ ಉದ್ಘಾಟನೆಯನ್ನು, ಮಹಾದಾರದ ಉದ್ಘಾಟನೆಯನ್ನು ರಾಜಿ ತಾಳಿಕೊಟ್ಟೆಯವರು ಉದ್ಘಾಟನೆ ಮಾಡಿದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಾದಂತಹ ನಮ್ಮ ಜಕ್ಕಪ್ಪಣ್ಣವರು ಇವತ್ತು MLC ಆಗ್ಯಾರ. ಮಾರಿಕಾಂಬಾ ದೇವಿ ಆಶೀರ್ವಾದದಿಂದ ಮುಂದೆ ಅವರು ಹುಬ್ಳಿ ಧಾರವಾಡದ ಉಸ್ತುವಾರಿ ಮಂತ್ರಿಗಳು ಕೂಡ ಆಗಬೇಕು. ಇವತ್ತು ಅವರು ಮಹಾ ದೊಡ್ಡ ವ್ಯಕ್ತಿ ಅದಾರ. ಬಡವರ, ಬಗ್ಗರನ್ನ, ಕಾರ್ಯಕರ್ತರನ್ನ ಎತ್ತಿ ಹಿಡಿಯುವಂತ ಶಕ್ತಿ ಅವ್ರ ಕಡೆ ಐತಿ. ಅದಕ್ಕೆ ಅವರು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿದರು. ಅವಾಗ ಮುತ್ತುರಾಜ್ ಅವರೇ, ನಿಮಗ ಪರಿಶಿಷ್ಟ ಜಾತಿಯ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷರನ್ನ ಮಾಡ್ತೀನಿ, ನೀವೇನಿದ್ರೆ ಹಾಕೋಬೇಡಿ, ಬ್ಯಾಡ್ರಿ ಅಣ್ಣಾರ ಅಂತೇಳಿ. ಇಲ್ಲ, ಆಗ್ಲೇಬೇಕು ನೀವು ಅಂತ ಹೇಳಿದಾರ. ಮುಂದೆ ಅವರ ಆಶೀರ್ವಾದ ಇದ್ದಂಗ ಆಗಿದೆ. ಈಗ ಉದ್ಘಾಟನಾ ಭಾಷಣವನ್ನು ಅಣ್ಣಾರ್ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್. ದೇಶದ ಹೆಮ್ಮೆಯ ವಿಜಯದಶಮಿ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ, ನನ್ನ ಸಹೋದರ ಮುತ್ತುರಾಜ್ ಮಕ್ಕಡವಾಲೆ ಮತ್ತು ಅವರ ಸಹೋದರರು ಪ್ರತಿ ವರ್ಷ ಮಾರಿಕಾಂಬಾ ಉತ್ಸವವನ್ನು ತಮ್ಮ ಕುಟುಂಬದ ವತಿಯಿಂದ, ಎಲ್ಲ ಅಣ್ಣತಮ್ಮಂದಿರ ವತಿಯಿಂದ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಾನು ಬಹಳಷ್ಟು ಸಲ ಇದರಲ್ಲಿ ಭಾಗವಹಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅನಿಲ್ ಪಾಟೀಲ್ ಅವರೇ, ಶರಣಪ್ಪಣ್ಣವರೇ, ಶಾಕಿರ್ ಸರ್ದಿ ಅವರೇ, ಸನ್ಮಾನ್ಯ ನಮ್ಮ ಜಯಂತ ಸಾಗರ್ ಅವರೇ, ರಾಬರ್ಟ್ ಅವರೇ, ರಾಜು ತಾಳಕೋಟೆ ಅವರೇ, ನಮ್ಮ ಸಾವುಕಾರ ರತ್ನಾಕರ್ ಅವರೇ, ನಮ್ಮ ಆದರ್ಶ ಯಲ್ಲಪ್ಪ ಅವರೇ, ಮತ್ತು ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಮುತ್ತರಾಜನ ಎಲ್ಲ ಸಹೋದರರೇ, ಬಹಳ ಖುಷಿ ಅನಿಸ್ತದೆ. ನಮ್ಮ ಶರಣಪ್ಪ ಕಟ್ಟಿಯವರ ಸುಪುತ್ರ, ಮುಂದಿನ ಭವಿಷ್ಯದ ರಾಜಕಾರಣಿ ನಾಗರಾಜರವರೇ, ಒಟ್ಟು ಮತ್ತಿಕಟ್ಟರ ಮನೆಯಲ್ಲಿ ಬಹಳ ಮಂದಿ ಇದ್ದಾರೆ. ವಿಜಯ ಮತ್ತಿಕಟ್ಟಿಂದ ಹಿಡ್ಕೊಂಡು ಎಲ್ಲರೂ. ನನಗೆ ಇಷ್ಟ ಅನಿಸ್ತದೆ, ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದ ನಂತರ ಏನು ಬೌದ್ಧ ಧರ್ಮ ಸ್ವೀಕಾರ ಮಾಡಿ ನಾವೆಲ್ಲ ಒಂದು ಪ್ರೀತಿಯನ್ನು ಹಂಚ್ಕೋಬೇಕು ಅಂತ ಹೇಳಿ ಶುರು ಮಾಡಿದ ಆ ವಿಜಯದಶಮಿಯನ್ನ ಸಂಪೂರ್ಣವಾಗಿ ಮುಂದೆ ದಸರಾ ಹಬ್ಬ ಮಾಡಿ ದೈವಿ ಶಕ್ತಿಯ ಒಂದು ರೂಪವನ್ನು ಪಡೆಯುವಂತಹ ಈ ಹಬ್ಬದಲ್ಲಿ ನಾವೆಲ್ಲರೂ
ವಿಜೃಂಭಣೆಯಿಂದ ಆಚರಿಸುವ ಜೊತೆಗೇನೆ ಭಾವೈಕ್ಯತೆಯನ್ನು ಮೆರೆಯುವಂತ ವ್ಯವಸ್ಥೆ ಅಂತ ಹೇಳಿ ಬಹಳ ಖುಷಿಯಾಗಿ ಈ ಉತ್ಸವದ ಉದ್ಘಾಟನೆ ಮಾಡಿದಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್. ಮತ್ತು ಸಂಪರ್ಕರ ನೇತೃತ್ವದಲ್ಲಿ ಮಾರಿಕಾಂಬಾ ದಸರಾ ಮಹೋತ್ಸವ ಸುಮಾರು 20 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ಒಂದು ದಸರಾ ಮಹೋತ್ಸವ ಮೈಸೂರನ್ನ ನೆನಪು ಮಾಡುವಂತ ಒಂದು ದಸರಾ ಮಹೋತ್ಸವ. ಬರೀ ದಸರಾ ಮಹೋತ್ಸವ ಪೂಜೆ ಪುರಸ್ಕಾರ ಮಾತ್ರ ಅಲ್ಲ, ಕಲಾ ತಂಡಗಳ ಮೆರವಣಿಗೆ, ಆಮೇಲೆ ಅನೇಕ ಹಿರಿಯ ಸಾಧಕರಿಗೆ, ಆಮೇಲೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ, ಆಮೇಲೆ ಧಾರವಾಡ ನಗರಿಯ ಎಲ್ಲ ಸಂಪರ್ಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಮತ್ತು ಅತ್ಯಂತ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಆ ತಾಯಿ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅನುಗ್ರಹವನ್ನು ಮಾಡ್ತೀನಿ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ಮಾಕಡವಳ್ಳಿ ಅಣ್ಣವರು ಏನು ನಮ್ಮನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ಅವರಿಗೆ ಅವರ ಕುಟುಂಬಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಹೀಗೆ ಯಶಸ್ವಿಯಾಗಿ ನಡೀಲಿ, ಅವ್ರಿಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ವಿಶೇಷ ಏನಾಳ ಅವ್ರ ಹೆಸರು ಒಳಗನ ಒಂದು ರಾಜ ಐತಿ, ಮುತ್ತು ಪ್ಲಸ್ ರಾಜ. ಮುತ್ತು ರಾಜ ಏನೈತಲ್ಲ ಅಲ್ಲಿ ಡೆಫಿನೇಷನ್ ನೋಡಿದ್ರೆ ಮುತ್ತು ಈಗ ಮುತ್ತು ರತ್ನಗಳ ಕೂಡಿದಂತ ಮುತ್ತು ರಾಜ ಅನ್ನಾರ. ಆಮ್ಯಾಗ ಅವ್ರಿಗೆ ಮಾಡಿದ್ರಲ್ಲ ರಾಜ ಇರುತ್ತಾನೆ ಹೆಂಗ್ ಮಾಡ್ತಾರಲ್ಲ ಅದೇ ತರ ಅವ್ರು ವಿಶೇಷವಾಗಿ ಅವ್ರ ಹೆಸರದಲ್ಲೇನೆ ಎಲ್ಲ ಇದೆ. ಈ ಸಣ್ಣ ಒಂದು ಕೊಳಚೆ ಪ್ರದೇಶನೇ ಒಂದು ಉತ್ತಮ ಪ್ರದೇಶವನ್ನು ಮಾಡಿ ಎಲ್ಲರೂ ಹೇಳ್ತಾರೆ ದಸರಾ ಹಬ್ಬ ಮೈಸೂರಲ್ಲಿ ಅಂತೇಳಿ. ಅಂತ ಒಂದು ತಳಮಟ್ಟದಾಗ ಇದ್ಕೊಂಡು ಮ್ಯಾಗ ಮಟ್ಟ ತಮ್ಮ ಇಲ್ಲೇ ಎಲ್ಲ ಸಂಪ್ರದಾಯ ಮಾಡ್ಕೊಂತ ಎಲ್ಲ ಗುರು ಹಿರಿಯರು ಕರ್ಕೊಂಡು ಇಷ್ಟು ಮಟ್ಟಕ್ಕೆ ಬೆಳೆದಾರ ಅಂದ್ರೆ ಅವ್ರಿಗೆ ಇನ್ನೂ ನಾವು ಸ್ಫೂರ್ತಿದಾಯಕ ಇರಬೇಕು. ಆಮೇಲೆ ಇನ್ನೊಬ್ರಿಗೆ ಸದ್ಯಕ್ಕೆ ಪ್ರೇರಣೆದಾಯಕ ಅವ್ರೆ. ಆಕ್ಚುಲಿ ಎಲ್ಲ ಹಿರಿಯರು ಮತ್ತೆ ಎಲ್ಲ ಇವತ್ತೊಂದು ದಿವಸ ಇಲ್ಲಿ ದೇವಿ ಆಶೀರ್ವಾದದಿಂದ ಮಕಡ್ವಾಲ ಫ್ಯಾಮಿಲಿ ಅವರು ಎಲ್ಲರಿಗೂ ಈ ತರ ಪ್ರತಿ ವರ್ಷನೂ ಫಂಕ್ಷನ್ ಮಾಡಿ ಎಲ್ಲರಿಗೂ ಕರೆದು ಇಲ್ಲಿ ಸನ್ಮಾನ ಮಾಡಿ ಅವ್ರಿಗೊಂದು ರೆಸ್ಪೆಕ್ಟ್ ಅದು ಕೊಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ. ಆಮೇಲೆ ದಸರಾ ಹಬ್ಬ ಅಲ್ಲಿ ಹೋಗಿ ಮಾಡೋದಕ್ಕಿಂತನೂ ಇಲ್ಲಿನೂ ನಾವು ದಸರಾ ಹಬ್ಬ ಮಾಡ್ಬೇಕಂತೇಳಿ ಇಲ್ಲಿನೂ ಮಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳಿ ನಂದು. ಬಟ್ ನಮ್ಮ ಮುತ್ತುರಾಜ ಮಾಕಡವಲ್ಲಿ ಅವರ ಮೈಸೂರನ್ನ ಇಲ್ಲಿ ತಂದಾರ, ಅದಕ್ಕೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡ್ರಿ. ಯಾಕಂತಂದ್ರ ಪ್ರತಿಯೊಂದು ಸಲ ಒಂದು ಸಣ್ಣ ಕಾರ್ಯಕ್ರಮ ಏನ್ ಬೇಕಾದ್ರೆ ಪ್ರತಿಯೊಬ್ಬರು ಕಾರ್ಯಕರ್ತನ ಗುರುತಿಸಿ ಅವ್ರಿಗೊಂದು ಮಾಲಿ ಹಾಕಿ ಶಾಲ್ ಹಾಕಿ ಕಿಮ್ಮತ್ ಕೊಟ್ಟ ಎಲ್ಲ ಮಾಡ್ತಕ್ಕಂತ ಏಕೈಕ ವ್ಯಕ್ತಿ ಅಂತಂದ್ರ ಮುತ್ತುರಾಜ ಮಾಕಡವಲ್ಲಿ ಅವರು. ಅದೇ ಜಾತ್ಯತೀತ ನಾಯಕರು, ದಲಿತ ಮುಖಂಡರು ಹಾಗೂ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ನಾಮನಿರ್ದೇಶನದಂತ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಶ್ರೀ ಎಫ್.ಎಸ್. ಜಕ್ಕಪ್ಪನವರು ಸಾಹೇಬರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರೆ ಅವ್ರಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಇನ್ನೊಮ್ಮೆ ಹಾರ್ದಿಕ ಸ್ವಾಗತ ಕೋರ್ತೀನಿ. ಅದೇ ರೀತಿ ಹುಬ್ಳಿ ಧಾರವಾಡ ಎಲ್ಲ ಕಾಂಗ್ರೆಸ್ ಪಕ್ಷ ಇರ್ಬೋದು, ಎಲ್ಲ ಪಕ್ಷ ಭೇದವನ್ನು ಮರೆತ ಎಲ್ಲ ಸಮಾಜ ಸೇವೆ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಪ್ರತಿಯೊಬ್ಬರು ಕೂಡ ಈ ದೇವಿ ಸನ್ನಿಧಿ ಆಸ್ಥಾನದಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಅದೇ ರೀತಿ ಇನ್ನೊಂದು ನಮ್ಮ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟ ರಾಜು ತಾಳಿಕಡೆ ಸಾಹೇಬರು ಅವ್ರಿಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಗುರುತಿಸಿ ಅವ್ರ ಟ್ಯಾಲೆಂಟ್ ಇದೆ ಅಂತೇಳಿ ಕರ್ನಾಟಕ ರಂಗಾಯಣದ ನಿರ್ದೇಶಕರಾಗಿ ಅವ್ರಿಗೂ ಆಯ್ಕೆ ಬಂದು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತೀನಿ. ಮತ್ತೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಹಾಗೂ ಹಿರಿಯ ರಾಜಕಾರಣಿಗಳಾದಂತಹ ಶ್ರೀ ರಾಬರ್ಟ್ ದತ್ತಾಪುರಿ ಸಾಹೇಬರು ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಮತ್ತೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಡೇವಿಡ್ ಶಮೆ ಇರಲಿ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇರಲಿ. ಮತ್ತೆ ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೂ ರಾಜ್ಯ ಸಂಯೋಜಕರಾದ ಶರಣಪ್ಪಣ್ಣ ಕೊಟ್ಟಿಗೆ ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಹುಬ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸ್ನೇಹಜೀವಿಯಾದಂತಹ ಶಾಕೀರ್ ಸಂಧಿ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಬೆಂಗಳೂರಿನಿಂದ ಅಖಿಲ ಕರ್ನಾಟಕ ಕೊರ್ಚ ಮಹಾಸಭಾ ರಾಜ್ಯಾಧ್ಯಕ್ಷರಂತ ಆದರ್ಶನ ಎಲ್ಲಪ್ಪರು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ನಮ್ಮೆಲ್ಲ ಪರವಾಗಿ ಹಾರ್ದಿಕ ಸ್ವಾಗತ. ನಮ್ಮ ಹುಬ್ಳಿ ಧಾರವಾಡದ ಮಾಜಿ ಸಂಸದರು, ಹಿರಿಯರು, ಮಾರ್ಗದರ್ಶಕರಂತ ಶ್ರೀ ಐ.ಜಿ. ಸನ್ನಿಧಿ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವ್ರಿಗೂ ಕೂಡ ಈ ಒಂದು ದೇವಸ್ಥಾನದ ವತಿಯಿಂದ ಸ್ವಾಗತ ಸುಸ್ವಾಗತ. ನಮ್ಮ ಗೋವಿಂದರಾಜ್ ಅರಿವಾಣ ಪುತ್ರರು, ನಮ್ಮ ಡಿಸಿಸಿ ಸೆಕ್ರೆಟರಿ ಅಂತ ಗೌತಮ್ ರಾಜ್ ಅರಿವಾಣ ಅವರು ಕೂಡ ಆಗಮಿಸ್ತಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತ. ನಮ್ಮ ಮಂಜುನಾಥ್ ಅವರು ಅವ್ರಿಗೂ ಕೂಡ ಸ್ವಾಗತ. ನಮ್ಮ ಸಂತೋಷ್ ಜಕ್ಕಪ್ಪನವ್ರ ಸಾಹೇಬರು ಆಗಮಿಸ್ತಾರೆ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತ.
ಅನಂತಣ್ಣ, ನಮ್ ಜೇಮ್ಸ್ ಅವರು, ಪ್ರಕಾಶ್ ಹಳಿಯಾಳ್ ಅವರು ಎಲ್ಲ ಬಹಳ ಜನ ಬಂದಿರಿ. ಯಾರು ದಯಮಾಡಿ ಕ್ಷಮೆ ಇರ್ಲಿ. ಎಲ್ಲ ನಮ್ಮ ಆನಂದ್ ಸಿಂಗ್ನಾಥ್ ಅವರು, ವಿನಯ್ ಕುಲಕರ್ಣಿ ಸಾಹೇಬ್ರು, ಬಲಗೈ ಬಂಟ್ರು ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ವಸಂತ ಅರ್ಕಾಚಾರಿ ಅವರು, ದೇವಾನಂದ್ ರತ್ನಾಕರ್ ಅವರು, ಎಲ್ಲ ಹುಬ್ಳಿ ಧಾರವಾಡದೆಲ್ಲ ಮಹಿಳೆಯರು, ಅಕ್ಕ ತಂಗಿ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಈ ಕಾರ್ಯಕ್ರಮ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮುಂದೆ ಕೂಡ ಅವರವರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮಾರಿಕಾಂಬಾ ದೇವಸ್ಥಾನ ಹಾಗೂ ನಮ್ಮ ಮಕ್ಕಳಲ್ಲಿ ಬಂಧುಗಳು ಎಲ್ಲ ಹುಬ್ಳಿ ಧಾರವಾಡ ಜನತೆ ಪರವಾಗಿ ನಾನು ಇನ್ನೊಮ್ಮೆ ಸ್ವಾಗತವನ್ನು ಕೋರಿ ನಾನು ಮಾತು ಮುಗಿಸ್ತೀನಿ. ಬೆಂಡಾಗಿಲ್ಲ, ಹುಲಿ ಹೆಂಗ್ ಅದಾರ ಅಂದ್ರ 99,000 ಕಿಲೋಮೀಟರ್ ಸ್ಪೀಡ್ ಅದಾರ. ಆದ್ರೂ ಎಲ್ಲಾರನ್ನ ಎತ್ತಿಡಿತಾರ, ನಮಗೆಲ್ಲ ಭೇಟಿ ಆಗ್ತಾರ, ಮಾತಾಡ್ತಾರ, ಎಲ್ಲಾರನ್ನು ಗೌರವ ಕಾಂತಾರ. ಅದಕ್ಕೆ ಅವ್ರು ಏನಂದ್ರು, ಮಕ್ಕಳಲ್ಲಿ ಅವರೇ MLA ಸಾಹೇಬ್ರ ಮುಂದೆ ನಾವು ಒಂದು ಹಾಡು ಆಡ್ಬೇಕು, ನಡ್ಸ್ಕೊಡ್ರಿ. ಅಯ್ಯೋ ಸಾಹೇಬ್ರ, ಒಂದಲ್ಲ 10 ಆದ್ರೂ ಎತ್ತೇನೆ ಹೇಳ್ಬೇಕು, ಸ್ಪೆಷಲ್
ಜಾತ್ರಾ ಮಹೋತ್ಸವಕ್ಕೆ ಬಂದಂತ ಅತಿಥಿಗಳು ಅದ್ದೂರಿಯಿಂದ ಚಾಲನೆ ನೀಡಿದರು. ದೇವಸ್ಥಾನದಿಂದ ಧಾರವಾಡದ ಹಲವು ನಗರಗಳಲ್ಲಿ ಸಂಚರಿಸಿ ಅದ್ದೂರಿಯಾಗಿ ಜಾತ್ರೆಯ ಮೆರವಣಿಗೆಯು ಭಕ್ತರ ಗಮನ ಸೆಳೆಯುವಂತೆ ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಜಾಂಜು ಮೇಳ, ವಿವಿಧ ಕಲಾತ್ಮಕ ತಂಡಗಳು ಭಕ್ತರ ಉತ್ಸಾಹದೊಂದಿಗೆ ಈ ಮೆರವಣಿಗೆ ಧಾರವಾಡದ ವಿವಿಧ ರಸ್ತೆಗಳ ಮೂಲಕ ಸಂಚರಿಸಿ ಎಲ್ಲೆಡೆ ಜಾತ್ರಾ ಮಹೋತ್ಸವವು ಭಕ್ತಿಭಾವದಿಂದಲೂ ವೈಭವದೊಂದಿಗೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುತ್ತುರಾಜ್ ಮಾಕಡುವಾಲೆ, ಮಾರುತಿ ಮಾಕಡುವಾಲೆ, ಗುರುರಾಜ್, ಶಂಕರ್, ಶಿವರಾಜ್, ಗೋವಿಂದ್ ರಾಜ್, ಮಂಜುನಾಥ್, ನಾಗರಾಜ್, ಬಸವರಾಜ್, ಗಣೇಶ್, ಹನುಮಂತ್ ರಾಜ್, ರಾಘವೇಂದ್ರ, ಶೋಭರಾಜ್, ರಾಜು, ಅಮಿತ್, ಅಜಿತ್, ಛತ್ರಪತಿ ಸೇರಿದಂತೆ ಮಾಕಡವಾಲೆ ಬಂಧುಗಳು, ಸ್ಥಳೀಯ ಮುಖಂಡರು, ವಿವಿಧ ರಾಜಕೀಯ ಪಕ್ಷದ ಧುರೀಣರು ಭಾಗವಹಿಸಿದ್ದರು. ಜಾತ್ರಾ ಹಬ್ಬದ ಈ ಪಾವನ ಸಂದರ್ಭದಲ್ಲಿ ಧಾರವಾಡದ ಜನತೆ ಹಾಗೂ ಭಕ್ತ ಸಮೂಹದ ಬೆಂಬಲದಿಂದ ಈ ಕಾರ್ಯಕ್ರಮ ಮತ್ತಷ್ಟು ವೈಭವದೊಂದಿಗೆ ನಡೆಯಿತು.